ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಒಳ್ಳೆ ಕಾರ್ಯಕ್ರಮ ಇದೆ. ಬಹುಶಃ ನಾವು ಅವ್ರನ್ನ ಇಡೀ ಬೆಕ್ಕು ಥರ ನೋಡ್ತಕ್ಕಂಥ ಕಾಲ ಇತ್ತು. ಈಗ ನಿಮ್ಮದೇನಪ್ಪ ನಮ್ಮದೇನು ಸರ್ಕಾರ ನಿಂದೇನಪ್ಪ ಅಂತ ಎಲ್ಲರೂ ಚರ್ಚೆ ಮಾಡಿಕೊಂಡು ತಿಳ್ಕೊಳ್ಳೋದ್ರ ಜೊತೆಗೆ ರೈತ ತನ್ನ ಬೆಳೆಯನ್ನು ಯಾವ ರೀತಿ ಬೆಳೆಯಬೇಕು, ಮಣ್ಣನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಈ ಕಡೆ ಜೊತೆ ಕಟಾವಿನಿಂದ ಆಗ್ತಕ್ಕಂಥ ಹಾನಿಗಳೇನು, ಒಟ್ಟಾರೆ ರೈತನ ಸಮಸ್ಯೆಗೆ ಚಿಕಿತ್ಸೆ ಏನು ಕೊಟ್ಟ ಕೆಲವು ರೋಗಗಳ ನಿರ್ವಹಣೆಯಿಂದ ನಾವು ದೂರ ಆಗ್ತೇವೆ ಅಂತಕ್ಕಂಥ ಭಾವನೆಯನ್ನು ಇವತ್ತು ಒಂದುಗೂಡಿಸ್ತಕ್ಕಂಥ ಕೆಲಸ ತಾವೇನು ಮಾಡಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ವಿಶೇಷವಾದ ಅಭಿನಂದನೆ ನೀಡ್ತೀನಿ. ಅದು ಒಳ್ಳೆಯ ಕೆಲಸ. ನಾವು ಗ್ಯಾಪ್ ಇದ್ದಷ್ಟು ಕೆಲವು ವಿಚಾರಗಳಲ್ಲಿ ನಮ್ಗೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಾವು ಕುಡ್ಕೋತ ಏನೇನೈತಪ್ಪ, ಏನಿಲ್ಲ, ನಿಮ್ದೇನು ಸರ್ಕಾರದೇನು, ಯಾವ ರೀತಿ ನಾವೆಲ್ಲರೂ ಒಗ್ಗೂಡಿಸ್ಕೊಂಡು ಇದನ್ನು ಬೆಳೆಸಬೇಕು, ಉಳಿಸಬೇಕು, ಫ್ಯಾಕ್ಟ್ರಿ ಉಳಿಬೇಕು, ರೈತ ಉಳಿಬೇಕು ಅನ್ನುವಂಥ ಈ ಅದ್ಭುತವಾದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಎಲ್ಲರಿಗೂ ಕರೆಸಿದೆ. ನಮ್ಮ ರೈತ ನಾಯಕರಿದ್ದಾರೆ, ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಸಂಶೋಧನೆಗಾರರನ್ನು ತಾವು ಕರೆಸಿದ್ದೀವಿ. ಇಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಎಲ್ಲ ಅಧಿಕಾರಿಗಳು, ಫ್ಯಾಕ್ಟ್ರಿ ಮಾಲೀಕರು ಹಾಗೂ ರೈತ ಹೋರಾಟಗಾರರು ತಾವೆಲ್ಲರಿದ್ದರೆ ಎಷ್ಟು ಜನ ರೈತರು ತಾವು ತೋರಿಸಿದ್ದಾರೆ. ನಾನೀಗ ಮಾತನಾಡಬೇಕಾದ್ರೆ ಸಮಸ್ಯೆಗಳು ತುಂಬ ಇದ್ದಾವೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಏನು ಬೇಕು, ಸರ್ಕಾರಗಳು ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದಿದೆ. ಆದರೆ ನಿಮ್ಮ ಚರ್ಚೆಯ ಪ್ರತಿಫಲ, ನಿಮ್ಮ ಚರ್ಚೆಯ ರೂಪ ಏನೇನು ಬರುತ್ತೆ ಅನ್ನೋದ್ರ ಸರ್ಕಾರದ ಪಾತ್ರ ಏನು, ನಾವೇನೇನು ಮಾಡಬೇಕು ಅಂತಕ್ಕಂಥದ್ದು, ಮಣ್ಣು ಉಳಿಸಬೇಕು, ಅದರ ಫಲವತ್ತತೆಯನ್ನು ಹಾಳು ಮಾಡ್ತಕ್ಕಂಥ ಕಾರಣಗಳೇನು, ಹಾಗೂ ಹೊರನಲ್ಲಿ ಏನೇನು ಆಗ್ತಿದೆ ಅಂತಕ್ಕಂಥ ಎಲ್ಲ ಔಷಧ ನೋಡೋಣ. ಮತ್ತು ನಾನು ಉದ್ಘಾಟನಾ ಪರ ಇವಾಗ ಮಾತನಾಡ್ತೀನಿ, ಅಧ್ಯಕ್ಷೀಯ ಭಾಷಣದಲ್ಲಿ ನಾನು ಇದೆಲ್ಲ ವಿಚಾರಗಳನ್ನು ಮಾತನಾಡ್ತೀನಿ. ನಾನು ಕೂತ್ಕೊಳ್ತೀನಿ 2-3 ತಾಸು ಬೇಕಾದ್ರೆ ನನ್ನ ನಾಡಿನ ಸಮಸ್ಯೆ ಬಗ್ಗೆ ಸ್ಪಂದಿಸಲಿಕ್ಕೆ ತಾವು ಕೊಟ್ಟಂಥ ಈ ಅಧಿಕಾರ ಮಂತ್ರಿಗಳಿಗೆ ನಾನು ಸದ್ಬಳಕೆ ಮಾಡಿಕೊಳ್ಳಬೇಕು. ಆ ಸದ್ಬಳಕೆ ಮಾಡಿಕೊಳ್ಳಲಿಕ್ಕೆ ನಾನು ನಿಮ್ಮ ಜೊತೆ ಕೂತ್ಕೊಳ್ತೇನೆ. ಎಲ್ಲವೂ ಚರ್ಚೆ ಆದ ನಂತರ ಹಲವಾರು ವಿಚಾರಗಳಿಗೆ ನಾನು ಬಳಸಿರ್ತಕ್ಕಂಥ ಕೆಲಸ